ನೋಡ್ರಿ, ಈ ಜಗತ್ತಿನಲ್ಲಿ ನಾವು ಎಷ್ಟೇ ಕಂಡು ಹಿಡಿದರೂ ಸಹಿತ ಆ ಭಗವಂತನ ಸೃಷ್ಟಿಯ ಮುಂದೆ, ಆ ಭಗವಂತನ ಲೀಲೆ ಮುಂದೆ ನಾವು ಏನೂ ಅಲ್ಲಂತ. ಅದು ಹೆಂಗ ನೀವು ಅನ್ಬೋದು. ಆದ್ರೆ ಇದೊಂದು ಗಿಡ ಐತಿ ನೋಡ್ರಿ, ಇದ್ರ ಗಿಡದ ಬಡ್ಡಿ ಎಲ್ಲಿಯೂ ಇದೆ, ಹೌದಾ? ಇದಕ್ಕ ಸುಮಾರು ಶಾಖೆಗಳದಾವ. ಇದಕ್ಕ ಲಕ್ಷಾಂತರ ಎಲೆಗಳದಾವ, ಹೌದ್ರಿ? ಆ ಬಡ್ಡೆಯಿಂದ ಶಾಖೆಗಳಿಂದ ಎಲ್ಲ ಎಲೆಗಳಿಗೆ ಹನಿ 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 ಆಗಿ ನೀರು ಹರಿದು ಹೆಂಗೆ ಹಂಚಿ ಹೋಗ್ತದೆ ನೋಡ್ರಿ. ಇದು ನಮ್ಮಿಂದ ಮಾಡಕ್ಕೆ ಏನಾರ ಸಾಧ್ಯತೆ ಏನ್ರಿ? ಅದು ಸಾಧ್ಯ ಇಲ್ಲ. ಇದು ಭಗವಂತನ ಸೃಷ್ಟಿ, ಇದು ಭಗವಂತನ ಲೀಲೆ. ಇದೆಲ್ಲ ಈ ಸೃಷ್ಟಿ ನಡಿಬೇಕಾರೆ ಅದು ಭಗವಂತನ ಶಕ್ತಿ ಒಂದಿದೆ. ಆ ಭಗವಂತನ ಶಕ್ತಿಯಿಂದ ಮಾತ್ರ ಇದು ನಡೀತದೆ ವಿನ ನಿಮ್ಮ ಶಕ್ತಿಯಿಂದ ಆಗಲಿ, ನಿಮ್ಮ ಆಲೋಚನೆಗಳಿಂದ ನಾವು ಏನು ಮಾಡೋಕೆ ಸಾಧ್ಯ ಇಲ್ಲ. ನಾವೇನಾದ್ರು ಮಾಡಾಕತ್ತೇವೋ, ಇದು ನಮ್ಮಿಂದ ನಡೀತದ್ರೆ ಇದು ಹುಚ್ಚರ ತೆಗೆದು ನೋಡ್ರಿ.